ಕಾಂಗ್ರೆಸ್ ಪಕ್ಷ ಅಂತೇಳಿ ಕೆಲಸವನ್ನು ಮಾಡ್ತೇವೆ. ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲರ ಪಕ್ಷ. ಯಾವುದೇ ಅಭ್ಯರ್ಥಿ ಕೊಟ್ಟರೂ ಕೂಡ ನಮ್ಮ ಅಭ್ಯರ್ಥಿ ಅಂತೇಳಿ ನಾವು ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಿ ಹೆಚ್ಚಿನ ಮತಗಳನ್ನು ಕೊಡಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಇಲ್ಲಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಯಾವುದೇ ಗುಂಪುಗಾರಿಕೆ ಆಗಲಿ, ಬಣ ರಾಜಕೀಯ ಆಗಲಿ, ಇದು ಯಾವ ಬಣನಿಲ್ಲ, ಎಲ್ಲ ಒಂದೇ ಬಣ, ಕಾಂಗ್ರೆಸ್ ಬಣ. ಹಾಗಾಗಿ ನಾವು ಈ ಬಾರಿ ಈ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ. ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲ ಯಾವ ರೀತಿಯಾಗಿ ಪಕ್ಷವನ್ನು ಸಂಘಟನೆ ಮಾಡಬೇಕು, ಯಾವ ರೀತಿಯಾಗಿ ಪಕ್ಷವನ್ನು ಬಲಪಡಿಸಬೇಕು, ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚು ಮತಗಳನ್ನು ಪಡೆಯಲಿಕ್ಕೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಚರ್ಚೆಯನ್ನು ಮಾಡಿದ್ದೇವೆ. ಸಿದ್ದರಾಮಯ್ಯ ಸರ್ಕಾರ ನೀಡಿರ್ತಕ್ಕಂಥ 5 ಯೋಜನೆಗಳನ್ನು ಕೂಡ ಈ ಒಂದು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಮತ್ತು ನಮ್ಮ ಅನ್ನಭಾಗ್ಯ, ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಯೋಜನೆ, ಇವೆಲ್ಲ ಯೋಜನೆಗಳು ಕೂಡ ಯಶಸ್ವಿಯಾಗಿ ನಮ್ಮ ಸರ್ಕಾರ ಮಾಡಿದೆ. ಆ ಯೋಜನೆಗಳನ್ನು ಪ್ರತಿ ಮನೆಗೆ ತಲುಪಿಸಿ, ಜೊತೆಗೆ ಶಾಸಕನಾಗಿ 10 ವರ್ಷಗಳ ಕಾಲ ಕಾನ್ಸ್ಟಿಟ್ಯೂನ್ಸಿ ವ್ಯಾಪ್ತಿಯಲ್ಲಿ ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಯಾರಂದ್ರೆ ನಮ್ಮವರೇ ಕಾಂಗ್ರೆಸ್ ಅಭ್ಯರ್ಥಿ ನನ್ನ ಬೆಂಬಲ ಎಲ್ಲರೂ ಕಾಂಗ್ರೆಸ್ಗೆ, ನನ್ನ ಬೆಂಬಲ ಅಷ್ಟೇ. ಈಗ ನೋಡಿ ಹೇಳ್ತೀನಿ ಇವರೇ, ಈ ಬಾರಿ ಗುಂಪುಗಾರಿಕೆ ನಾನು ನೀನು ಅಂತ ಮಾತಿಲ್ಲ. ಸಿದ್ದರಾಮಣ್ಣ, ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಡಿ ಕೆ ಶಿವಕುಮಾರ್ ಅವರು ಯಾವ ಅಭ್ಯರ್ಥಿ ನಿಲ್ಲಿಸ್ತಾರೋ ಅವರೇ ನನ್ನ ಅಭ್ಯರ್ಥಿ. ಗುಂಪುಗಾರಿಕೆ ಇಲ್ಲ. ಇವರು ಕೇವಲ ಬೂಟಾಟಿಗೆ ಪ್ರೀತಿ, ವಿಜಯ ಪ್ರೀತಿ, ರಾಜಕೀಯಕ್ಕೋಸ್ಕರ ಬಿ ಜೆ ಪಿ ಪ್ರೀತಿ ಇವರಿಗೆ. ಹಾಗಾಗಿ ಇವರೇನು ಹುಟ್ಟ RSS ಅಲ್ಲ. ಇವರು ಕಾಂಗ್ರೆಸ್ಸಲ್ಲಿ ಇದ್ದವರು, ನಮ್ಮ ಕಾಂಗ್ರೆಸ್ಸಲ್ಲಿ ಇದ್ದಂಥವರು. ಇವತ್ತು ನಾನು ಹುಟ್ಟಿದ RSS, ನನ್ನ ಸಿದ್ಧಾಂತ RSS ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅವ್ರ ವಿಚಾರ ಅಗತ್ಯ ಇಲ್ಲ, ಹೇಳಿದೆ ಅಷ್ಟೇ. ಜನ ಎಲ್ಲವನ್ನೂ ನೋಡ್ತಾ ಇರ್ತಾರೆ, ಒಳ್ಳೆಯದು ಕಡೆ ಎಲ್ಲವೂ ನೋಡ್ತಾ ಇರ್ತಾರೆ. ನಾನು ಹಿಂದೆನೇ ಹೇಳ್ತಾ ಇದ್ದೆ, ಗಾಳಿಯಲ್ಲಿ ಬಂದಿದ್ದಾನೆ, ಗಾಳಿಯಲ್ಲಿ ಹಾರೋಗ್ತಾನೆ ಅಂತ. ಇವತ್ತು ನಾವು ಹೇಳಿದಂಥ ಮಾತು ಸತ್ಯ ಆಗಿದೆ. ಈ ಭಾಗ JDS ಬಿಟ್ಕೊಟ್ಟಿದ್ದಾರೆ. ಅಂದರೆ ನಮಗನ್ನಿಸ್ತಾ ಇತ್ತು ಮುನ್ಸ್ವಾಮಿ ನಿಲ್ಲಬೇಕಾಗಿತ್ತು, ಈ ಜನ ಬುದ್ಧಿ ಕಲಿಸ್ತಾ ಇದ್ರು ಅಂತ. ಬಟ್ ಆದರೆ ಅದೇ ದೇವರೇ ಅದನ್ನು ಅವ್ರಿಗೆ ತಪ್ಪಿಸಿದ್ದಾನೆ. ಹಾಗಂತ ಹೇಳ್ತಾ ನಾವಂತೂ ಕೂಡ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಸಕ್ರಿಯವಾಗಿದ್ದು, ಯಾರು ಹೋಗಿದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಭಾಳ ಜನ ಬಂದು ನಮ್ಮ ಪಕ್ಷಕ್ಕೆ ಸೇರ್ತಾರೆ. ನಾವಂತೂ ಕೂಡ ಬಲಿಷ್ಠವಾಗಿ ಈ ಭಾಗದಲ್ಲಿ ಕಾಂಗ್ರೆಸ್ಸನ್ನು ಕಟ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿ, ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ತಮಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.